ದೃಶ್ಯಂ 1 ಆಯಿತು, 2 ಆಯಿತು, ಈಗ 3 ಕೂಡ ಬಂದೈತಿ. ಬರ್ರಿ ಇದ್ರ ಬಗ್ಗೆ ಮಾತಾಡೋಣ. ಈ ಒಂದು ಮೂವಿ ನೋಡ್ಕೊಂಡು ನನಗೆ ಅನಿಸಿದ್ದಿಷ್ಟ ಜಸ್ಟ್ ಲೈಕ್ ಅ ವಾವ್. ಯಾವ ಕಾರಣಕ್ಕಂದ್ರೆ ಈ ಒಂದು ಮೂವಿನ ನೋಡ್ಕೊಂಡು ಕುಂತೀನಿ, ಏನು ಸಸ್ಪೆನ್ಸಾ, ಏನು ಆ ಥ್ರಿಲ್ಲರ, ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು. ಟೋಟಲಾಗಿ ಹೇಳೋದಾದ್ರ ಮೋಹನ್ ಲಾಲ್ ಅವ್ರನ್ನ ಈ ಒಂದು ಲುಕ್ ಒಳಗೆ ನಾವು ನೋಡಕತ್ತಾರ ಒಂದು ಸರ್ಪ್ರೈಸಿಂಗ್ ಮೂಮೆಂಟ್ ಬರ್ತೈತಿ. ದೃಶ್ಯಂ ಅನ್ನುವಂಥ ಏನು ಈ ಯೂನಿವರ್ಸನ್ನು ಲೀಡ್ ಮಾಡ್ಕೊಂಡು ಹೊಂಟಾರಲ್ಲ ನಮ್ಮ ಮೋಹನ್ ಲಾಲ್ ಅವರ, ನಿಜವಾಗ್ಲೂ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಅನ್ನು ಹೇಳಲೇಬೇಕು. ಎಲ್ಲರೂ ನಿಂತರೂ ಕೂಡ ನಮ್ಮ ಮೋಹನ್ ಲಾಲ್ ಅವರು ಇನ್ನೂ ನಿಲ್ಲಕ್ಕೆ ತಯಾರಿಲ್ಲ. ದೃಶ್ಯಂ 3 ಕೂಡ ಬಂದೈತಿ, ಇನ್ನು 4 ಕೂಡ ಬರೋದು ಗ್ಯಾರಂಟಿ ಐತಿ. ಆನಂತರ ಈ ಮೂವಿ ಬಗ್ಗೆ ಮಾತಾಡೋದಾದ ಸ್ಪೆಸಿಫಿಕ್ ಆಗಿ ನನಗೆ ಫಸ್ಟ್ ಹಾಫ್ ಯಾಕೋ ಬೋರಿಂಗ್ ಅನ್ಸತ್ತಿತ್ತು. ಅದನ್ನು ಬಿಟ್ಟರೆ ಸೆಕೆಂಡ್ ಹಾಫ್ ಮಾತ್ರ ಹೇಳ್ತಾನು, 1 ಸೆಕೆಂಡ್ ಕೂಡ ನಾನು ಮಿಸ್ ಮಾಡಿಲ್ಲ. ಎಲ್ಲ ಕಂಪ್ಲೀಟಾಗಿ ಸ್ಕ್ರೀನ್ ನೋಡ್ಕೊತಾನೆ ಕುಂದ್ರುವಂಗಿತ್ತು. ಆ ರೀತಿ ಒಳಗೆ ಒಂದು ಸೆಕೆಂಡ್ ಹಾಫ್ ಇತ್ತು ಅಂತ ಹೇಳ್ಬೋದು. ಫಸ್ಟ್ ಹಾಫ್ ಒಳಗೆ ಅನೇಕ ಕ್ಯಾರೆಕ್ಟರ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾರೆ, ಹೊಸ ಕ್ಯಾರೆಕ್ಟರ್ಗಳನ್ನು. ಅವಕ್ಕೆ ಒಂದು ಸ್ಟೋರಿ, ಆನಂತರ ಪ್ರತಿ 3 ನಿಮಿಷಕ್ಕೆ ಒಂದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ಆ್ಯಡ್ ಮಾಡ್ಕೊಂಡು ಹೋಗಾರು. ಬಟ್ ಸೆಕೆಂಡ್ ಹಾಫ್ ಎಂಟರ್ ಆಗ್ತಾ ಇದ್ದಂಗನ ನಿಮ್ಮ ಮೈಂಡ್ ಮಾತ್ರ ಹೇಳ್ತಾನೋ ಬೇರೆ ಲೆವೆಲ್ ಒಳಗೆ ಹೋಗಿಬಿಡ್ತೈತಿ. ಅಂದ್ರೆ ನಾನು ನಿಜಕ್ಕೂ ಈಗ ನೋಡತ್ತಿರೋದು ಮೂವಿ ಬೇರೆನೋ, ಏನು ಒಣ್ಣೆದು ನೋಡಿದ್ದು ಬೇರೆನೋ, ಆ ಫೀಲ್ ಮಾತ್ರ ಡೆಫಿನೆಟಾಗಿ ಬರ್ತೈತಿ. ಅದಕ್ಕೆ ನಾನು ಒಂದು ಮೇಕರ್ಸ್ಗೊಂದು ಹ್ಯಾಟ್ಸ್ ಆಫ್ ಕೂಡ ಹೇಳ್ತಾನೋ. ಕಾರಣ ಒಣ್ಣೆಗೆ ನಾವು ಭಾಳಷ್ಟು ಇದನ್ನ ಇಟ್ಕಾಸ ಹಿಂದಿಗಡೆ ಬೋರ್ ಮಾಡೋದು ನಾವು ಅನೇಕ ಮೂವಿ ನೋಡ್ತೇವೆ. ಬಟ್ ಒಣ್ಣೆಕಣ ಒಂದು ಸ್ವಲ್ಪ ಸ್ಲೋ ಆಗಿ ಇಟ್ಕಾಸ, ಆನಂತರ ಎಂಡಿಗೆ ಫುಲ್ ಸ್ಪೀಡಾಗಿ ಹೋಯ್ತಾರಲ್ಲ, ಅಲ್ಟಿಮೇಟ್ ಲೆವೆಲ್. ಆನಂತರ ಕ್ಲೈಮ್ಯಾಕ್ಸ್ ಬಗ್ಗೆ ಅಂದ್ರೆ ಮಾತಾಡಬೇಕಾ, ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗೈತಿ. ನಾವು 1ಗೂ 2ಗೂ ಕಂಪೇರ್ ಮಾಡಿ ನೋಡಿದ್ರೆ ಇದರದ ಕ್ಲೈಮ್ಯಾಕ್ಸ್ ಭಾಳಷ್ಟು ಬೆಟರ್ ಐತಿ. ಅಂದ್ರೆ ನೀವು ಏನೋ ಯೋಚನೆ ಮಾಡ್ತಿರ್ತೀರಿ, ಬಟ್ ಆಗೋದು ಮಾತ್ರ ಬೇರೆನೇ ಐತಿ. ಅದನ್ನು ನೀವು ಮೂವಿ ನೋಡಬೇಕು, ಆ ಫೀಲ್ ತೊಗೋಬೇಕಂದ್ರೆ ಡೆಫಿನೆಟಾಗಿ ಮೂವಿ ನೋಡಿ ಬರ್ರಿ, ನಿಮ್ಗೆ ಅರ್ಥ ಆಗೈತಿ. ಇನ್ನು ಬ್ಯಾಕ್ಗ್ರೌಂಡ್ ಒಳಗೆ ಸ್ವಲ್ಪ ಮಟ್ಟಿಗೆ ಆ ಒಂದು ಮಿಸ್ಟೀರಿಯಸ್ ನಾವು ಸೀನ್ಗಳನ್ನು ನೋಡುವಾಗ ಆ ಒಂದು ಬ್ಯಾಕ್ಗ್ರೌಂಡದ್ದು ಮ್ಯೂಟ್ ಬ್ಯಾಕ್ಗ್ರೌಂಡ್ ನಾವು ನೋಡ್ತವಲ್ಲ, ಆ ಒಂದು ಫೀಲ್ ಕಡಿಮೆ ಇತ್ತು ನನಗೆ. ಡೆಫಿನೆಟಾಗಿ ಅದು ಕೂಡ ಅನಿಸ್ತು. ಅಂದ್ರೆ ಆ ಒಂದು ನೀವನ್ನೆಲ್ಲ ನೋಡ್ತಿರ್ಬೋದು, ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಹೇಳೋಂಗೆ ಹೇಳ್ತಾನೆ ನಾನು. ಅಂದ್ರೆ ಒಂದು ಏನರ ಥ್ರಿಲ್ಲಿಂಗ್ ನಡೆಯೋದು ಮುಂದೆ ಅಥವಾ ಒಂದು ಮಿಸ್ಟೀರಿಯಸ್ ನಡೆಯೋದು ಮುಂದೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಓಡ್ತಿರ್ತೈತಲ್ಲ, ಅದೊಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಇತ್ತು ಅನ್ನೋ ಫೀಲ್ ನಂಗೆ ಡೆಫಿನೆಟಾಗಿ ಬಂತು. ಅದನ್ನೊಂಚೂರು ಬೆಟರ್ ಮಾಡಬೇಕಿತ್ತು ಅನಿಸ್ತು ಕೂಡ. ಇನ್ನು ಪ್ರತಿಯೊಂದು ಕ್ಯಾರೆಕ್ಟರ್ಗಳು ತಮ್ಮ ಬೆಸ್ಟನ್ನು ನೀಡೋಕ್ಕೆ ಪ್ರಯತ್ನ ಪಟ್ಟರು. ಬಟ್ ಮೋಹನ್ ಲಾಲ್ ಥರ ಆಗೋದಿಲ್ಲ, ಇವ್ರು ಮಾತ್ರ ಅಲ್ಟಿಮೇಟ್ ಗುರು. ಇನ್ನು ಈ ಒಂದು ಮೂವಿ ಒಳಗೆ ಕಷ್ಟ ಆಗಿದ್ದಕ್ಕಿಂತ ಇಷ್ಟ ಆಗಿದ್ದನ್ನು ಹೆಚ್ಚು ಅಂತ ಹೇಳ್ಬೋದು ಡೆಫಿನೆಟಾಗಿ. ಅಂದ್ರೆ ಪ್ರತಿಯೊಬ್ಬರು ತಮ್ಮ ಬೆಸ್ಟನ್ನು ನೀಡಿದಾರಲ್ಲ ಒಂದು. ಆನಂತರ ಈಗ ಒಂದು ನೀವು ಮೈಂಡಲ್ಲಿ ಯೋಚನೆ ಮಾಡೋದನ್ನು ಬಿಟ್ಟು ಬೇರೆ ಥರನ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಫೀಲ್ ಡೆಫಿನೆಟಾಗಿ ಬರ್ತೈತಿ. ಅಂದ್ರೆ ಒಂದು ಮಿಸ್ಟೀರಿಯಸ್ಸನ್ನು ಭಾಳಷ್ಟು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿದರು. ಆನಂತರ ಪ್ರತಿಯೊಂದು ಎಲಿಮೆಂಟ್ಗಳನ್ನು ಸ್ವಿಚ್ ಮಾಡೋ ರೀತಿ ಆಗಲಿ, ಆನಂತರ ಒಂದೊಂದು ಕ್ಯಾರೆಕ್ಟರ್ಗಿರುವಂಥ ಬ್ಯಾಕ್ಗ್ರೌಂಡ್, ಒಂದು ಏನು ಬ್ಯಾಕ್ಗ್ರೌಂಡ್ ಸ್ಟೋರಿ ಇತ್ತಲ್ಲ ಆ ಸ್ಟೋರಿ ಆಗಲಿ, ಆನಂತರ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕನೆಕ್ಷನ್ ಆಗಲಿ, ಭಾಳಷ್ಟು ಡೀಪಾಗಿ ಭಾಳಷ್ಟು ಬೆಸ್ಟಾಗಿ ತೋರಿಸಿದರು. ಇದಕ್ಕೂ ಕೂಡ ಒಂದು ಮೇಕರ್ಸ್ಗೆ ಹ್ಯಾಟ್ಸ್ ಆಫ್ ಕೊಡಲೇಬೇಕು. ಆನಂತರ ಓವರಾಲ್ ಆಗಿ ಈ ಒಂದು ಮೂವಿ ನೋಡ್ಕಾಸ ನಡಕಡೆಂದ್ರೆ 5 ಸ್ಟಾರ್ಗೆ 4 ಸ್ಟಾರ್ನ ಕೊಡ್ತಾನು. ಚಲೋ ಇತ್ತು ಆ ಕಾರಣಕ್ಕೆ. ಇದಾಗಿತ್ತು ದೃಶ್ಯಂ 3 ಮೂವಿ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇನ್ಫಾರ್ಮೇಟಿವ್ ಮಾತ್ರ ಲೈಕ್ ಕೊಟ್ಟು ಹೋಗ್ರಿ.